ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮನೀಷಾಸ್ ವರ್ಲ್ಡ್. ಸೊ ಇವತ್ತಿನ ವ್ಲಾಗಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಪ್ರಿಪರೇಷನ್ಸ್ ಹೇಗೆ ನಡೀತಿದೆ, ಏನು ನಡೀತಿದೆ ಅಂತ ನೋಡೋಣ. ಸೊ ಫಸ್ಟ್ ಲೆಟ್ಸ್ ಸ್ಟಾರ್ಟ್ ವಿತ್ ಸ್ಯಾರಿ ಟ್ರಿಪ್ಪಿಂಗ್. ಸೊ ನೀವೆಲ್ಲರೂ ನೋಡಿದ್ದೀರ ಲಾಸ್ಟ್ ವ್ಲಾಗ್ಸಲ್ಲಿ ನಾವು ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ದೇವ್ರಿಗೆ ಉಡ್ಸೋದಕ್ಕೆ 2 ಸ್ಯಾರಿ ಪರ್ಚೇಸ್ ಮಾಡಿದ್ವಿ. ಸೊ ಒಂದು ಬಂದ್ಬಿಟ್ಟು ವನಸಿಂಗಾರಮ್ ಆ್ಯಂಡ್ ದ ಅದರ್ ಸ್ಯಾರಿ ಇಸ್ 1000 ಬುಟ್ಟ ಸ್ಯಾರಿ. ಇದರಲ್ಲಿ ನಾವು ದೇವರಿಗೆ ವನಸಿಂಗಾರಮ್ ಸ್ಯಾರಿನ ಉಡಿಸ್ತಿದ್ದೀವಿ. ಸೊ ದ್ಯಾಟ್ ಈಸ್ ವೆರಿ ಗುಡ್. ಆ್ಯಂಡ್ ಉಡಿಸಿದ ಆದಮೇಲೆ ಎಷ್ಟು ಚೆನ್ನಾಗಿ ಬಂತು ಅಂತ ಲಾಸ್ಟ್ ಪಿಕ್ ಹಾಕ್ತೀನಿ. ಸೊ ನಮ್ಮ ಮಮ್ಮಿ ಉಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೀರೆನ. ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ಸ್ಯಾರಿ ಹೇಗೆ ಉಡ್ಸಿದ್ರು ಅಂದರೆ ತುಂಬ ಸಿಂಪಲ್ ಆ್ಯಂಡ್ ತುಂಬ ಈಸಿ. ಸೊ ಫಸ್ಟ್ ನೆರಿಗೆ ಇಟ್ಕೊಂಡ್ರು, ನೆರಿಗೆ ಇಟ್ಟು ಎಲ್ಲ ಪಿನ್ ಮಾಡಿಕೊಂಡ್ರು. ಸೊ ನೀವೇ ನೋಡ್ಬೋದು ಫಸ್ಟ್ ಹೀಗೆ ಪಿನ್ ಮಾಡ್ಕೋಬೇಕು. ಆಮೇಲೆ ದೇವ್ರದ್ದು ಏನು ಐಡಲ್ ಇದೆ, ಲೈಕ್ ಒಂದು ಚಿಕ್ಕ ಬೊಂಬೆ. ಸೊ ಆ ಐಡಲ್ಗೆ ನಾವು ಸ್ಯಾರಿ ಟ್ರ್ಯಾಪಿಂಗ್ ಮಾಡ್ತಿದ್ದೀವಿ. ಇದನ್ನು ಐಡಲಿಗೆ ಮಾಡ್ತಾರೆ ಆ್ಯಂಡ್ ಬಿಂದಿಗೆಗೆ ಮಾಡ್ತಾರೆ. ಸೊ ಇಲ್ಲಿ ಮೇಲೊಂದು ಚಿಕ್ಕ ಕಾಪರ್ ಚೊಂಬ್ ಥರ ಇದೆ ಆ್ಯಂಡ್ ಅದಾದಮೇಲೆ ಕೆಳಗಡೆ ಐಡಲ್ ಇರೋದು. ಸೊ ನಮ್ಮ ಮಮ್ಮಿ ಐಡಲ್ಗೆ ಸ್ಯಾರಿ ಟ್ರಿಪ್ ಮಾಡ್ತಿದ್ದಾರೆ. ಸೊ ಫಸ್ಟ್ ಬ್ಲೌಸ್ ಪೀಸ್ ಏನಿರುತ್ತೆ ಅದನ್ನು ನೆರಿಗೆ ಇಟ್ಟು ಮೇಲೆ ಹ್ಯಾಂಡ್ಸ್ ಹತ್ರ ಹಾಕಿ ಟೈ ಮಾಡ್ಕೊಂಡ್ವಿ. ಆಮೇಲೆ ಇರೋ ಸ್ಯಾರಿಗೆ ಫಸ್ಟ್ ನೆರಿಗೆ ಇಟ್ಟು ಅದನ್ನು ಪಿನ್ ಮಾಡಿ ಆ್ಯಂಡ್ ಇಲ್ಲಿ ಫಿಕ್ಸ್ ಮಾಡ್ತಿದ್ದಾರೆ, ನೀವೇ ನೋಡ್ಬೋದು. ಆ್ಯಂಡ್ ಇದು ಗೌತಮಿ ಕಟ್ಟಿರೋ ಹೂವು. ಸೊ ನಾವು ಹೂವನ್ನೆಲ್ಲ ಮಾರ್ಕೆಟಿಂದ ತಂದ್ವಿ, ಲೈಕ್ ಬಿಡಿ ಹೂವು ಮಾರ್ಕೆಟಿಂದ ತಂದಮೇಲೆ ಗೌತಮಿ ಕಟ್ಟಿದ್ಲು. ಸೊ ಶಿ ಮೇಡ್ ಸಮಥಿಂಗ್ ಅರೌಂಡ್, ನೀವೇ ನೋಡ್ಬೋದು, 1 2 3 4 ಮೊಳ ಪ್ಲಸ್ 1 5 ಮೊಳ ಮಾಡಿದ್ದಾಳೆ. ಇಟ್ಸ್ ಗುಡ್. ದಿಸ್ ಇಸ್ ಗುಡ್. ಆರೆಂಜ್ ಒನ್. This one. ಯಾ, I itself did it. ನೈಸ್. ಸೊ ಈ ಸ್ಯಾರಿನಲ್ಲಿ ನಾವು 2 ಸೈಡ್ಸ್ ನೆರಿಗೆ ಇಟ್ಕೊಂಡಿದ್ದೀವಿ. ಸೊ ಒಂದು ಬಂದುಬಿಟ್ಟು ಸೆರ್ಗತ್ರ ನೆರಿಗೆ ಇಟ್ಟು ಪಿನ್ ಮಾಡ್ಕೊಂಡಿದ್ದೀವಿ. ಇನ್ನು ರಿಮೈನಿಂಗ್ ಪಾರ್ಟ್ನ ಹೀಗೆ ಎಲ್ಲ ನೆರಿಗೆ ಇಟ್ಟು ಪಿನ್ ಮಾಡಿದ್ದೀವಿ. ಆ್ಯಂಡ್ ಈ ಸ್ಯಾರಿನಲ್ಲಿ ಸ್ಪೆಷಾಲಿಟಿ ಬಂದುಬಿಟ್ಟು 2 ಬಾರ್ಡರ್ ಸ್ಯಾರಿ. ಅಂದರೆ ದಿಸ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಗಂಗಾ ಜಮುನಾ ಸ್ಯಾರಿ. ಸೊ ಒಂದು ಬಂದುಬಿಟ್ಟು ಆರೆಂಜ್ ಬಾರ್ಡರ್ ಆ್ಯಂಡ್ ಒಂದು ಬಂದುಬಿಟ್ಟು ಬ್ಲೂ ಬಾರ್ಡರ್. ಸೊ ನಮ್ಮ ಮಮ್ಮಿ ಹೇಗೆ ಉಡಿಸ್ತಿದ್ದಾರೆ ಅಂದರೆ 2 ಬಾರ್ಡರು ಕಾಣಿಸ್ಬೇಕು, ಸೊ ಆ ಥರ ಉಡಿಸ್ತಿದ್ದಾರೆ. ಸೊ ಈ ಥರ ಲೈಕ್ ರಿಮೈನಿಂಗ್ ಸ್ಯಾರಿನ ನೆರಿಗೆ ಇಟ್ಕೊಂಡು ಡಬಲ್ ಫೋಲ್ಡ್ ಮಾಡಿ 2 ಬಾರ್ಡರ್ ಕಾಣಿಸೋ ಥರ ಅಲ್ಲಿ ಫಿಕ್ಸ್ ಮಾಡ್ತಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಉಡ್ಸೋದಕ್ಕೆ ತುಂಬಾ ಕಷ್ಟ ಆಯಿತು, ಬಿಕಾಸ್ ಇಲ್ಲಿ ನಮ್ಮ ಹತ್ರ ಇರೋ ಬೊಂಬೆ ತುಂಬ ಚಿಕ್ಕದು. ಇಟ್ ಈಸ್ ಸಮಥಿಂಗ್ ಲೈಕ್ ನನ್ನ ಕೈ ಅಷ್ಟು, ಐ ಮೀನ್ 2 ಇದು ಮಾಡಿದ್ರೆ ಲೈಕ್ ಟೇಕ್ ಇಟ್ ಇನ್ 2 ರೇಷಿಯೋ ಅಷ್ಟೇ, ತುಂಬ ಚಿಕ್ಕ ಬೊಂಬೆ. ಸೊ ಈ ಬೊಂಬೆಗೆ ಅಷ್ಟು ದೊಡ್ಡ ಸ್ಯಾರಿ ಉಡ್ಸೋದು ತುಂಬ ಕಷ್ಟ ಆಯಿತು. ಸೊ ನಮ್ಮ ಮಮ್ಮಿ ಒಂದು ಐಡಿಯಾ ಮಾಡಿದರು. ಏನು ಅಂದರೆ ಕೆಳಗೆ ಈ ಚೇರ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪಾಟ್ ಇಟ್ಟು, ಸೊ ಈ ಬೊಂಬೆನ ಆ ಪಾಟ್ ಮೇಲೆ ಇಡ್ತೀವಿ. ಆ ಪಾಟ್ ಮೇಲೆ ಇಟ್ಟಾಗ ಹೈಟ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಆಲ್ಸೋ ಸ್ಯಾರಿ ಈವನ್ ಆಗಿ ಬರುತ್ತೆ. ಸೊ ಯು ಕ್ಯಾನ್ ಆಲ್ಸೋ ಯೂಸ್ ದಿಸ್ ಟ್ರಿಕ್. ಸೊ ಫೈನಲಿ ಐಡಲ್ನ ಚಿಕ್ಕ ಚೀರ್ ಮೇಲಿಟ್ಟು ಏನು ಬೀಳದೇ ಇರೋ ಥರ ತುಂಬ ಸೆಕ್ಯೂರ್ ಆಗಿ ಫಿಕ್ಸ್ ಮಾಡಿದ್ವಿ. ಲೈಕ್ ದಾರ ಕಟ್ಟಿದ್ವಿ, ಲೈಕ್ ಬೀಳದೇ ಇರೋ ಥರ. ಆ್ಯಂಡ್ ಸ್ಯಾರಿನ ಫಸ್ಟ್ ಸೆಕೆಂಡ್ ಪಾರ್ಟ್ನ ಹಿಂದೆಗಡೆಯಿಂದ ತೊಗೊಂಡು ಆ್ಯಂಡ್ ಫಸ್ಟ್ ಪಾರ್ಟ್ನ ಸೆರಗಿಟ್ಟು ಆ್ಯಂಡ್ ಅದನ್ನು ಸ್ಪ್ರೆಡ್ ಮಾಡಿ ಆ್ಯಂಡ್ ಕೆಳಗೆ ಬಾರ್ಡರ್ನ ನಾವು ಫುಲ್ ಸ್ಪ್ರೆಡ್ ಮಾಡಿ ಆ್ಯಂಡ್ ಅಲ್ಲಿ ಹೇಗೆ ವೇರಿಯೇಷನ್ಸ್ ಮಾಡಿದ್ದು ಅಂತ ನೋಡೋಣ. ಸೊ ಫೈನಲಿ ಆಫ್ಟರ್ ಸೋ ಮೆನಿ ಸ್ಟ್ರಗಲ್ಸ್ ಸ್ಯಾರಿ ಉಡ್ಸಿದಾಯಿತು. ಆ್ಯಂಡ್ ಸೊ ದಿಸ್ ಈಸ್ ಹೌ ಇಟ್ಸ್ ಲುಕಿಂಗ್. ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಬ್ಯಾಕ್ ಡ್ರಾಪ್ ಕೂಡ ಲೈಕ್ ಇಟ್ಸ್ ಅ ಬ್ಯಾಕ್ ಸ್ಕ್ರೀನ್ ಆ್ಯಂಡ್ 3 ಪಿಕ್ಚರ್ಸ್ ಓವರ್ ದೇರ್. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಇದು ಥರ್ಸ್ಡೇ ನಾವು ಇಷ್ಟು ವರ್ಕ್ ಮಾಡಿದ್ವಿ. ಆ್ಯಂಡ್ ಇದು ಬಾಟಮ್ ಪಾರ್ಟ್ ಬಂದುಬಿಟ್ಟು, ಸೊ ಬಾಟಮಲ್ಲಿ ಸ್ಯಾರಿನ ಪಿನ್ ಮಾಡ್ತಿದ್ದಾರೆ ಮಮ್ಮಿ. ಪಿನ್ ಮಾಡಿದ್ರೆ ಈ ಥರ ಫುಲ್ ರೌಂಡಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ನೀವೇ ನೋಡ್ಬೋದು. ಇಟ್ಸ್ ವೆರಿ ಸಿಂಪಲ್, ಜಸ್ಟ್ ಫೋಲ್ಡ್ ಮಾಡಿಕೊಂಡು ಹಿಂದೆ ಕಡೆಯಿಂದ ಪಿನ್ ಮಾಡೋದು. ಸೊ ಅಷ್ಟೇ ಪಿನ್ ಮಾಡಿದ್ರೆ ಫುಲ್ ರೌಂಡಾಗಿ ಅಷ್ಟೇ ಫ್ಲೇರ್ಡಾಗಿ ಬರುತ್ತೆ. ಇಟ್ ಈಸ್ ವೆರಿ ನೈಸ್ ಟು ಸಿ ವೆನ್ ವಿ ಪಿನ್ ಇಟ್ ಲೈಕ್ ದಟ್.
ಸೊ ಇಷ್ಟು ರೆಡಿ ಮಾಡೋ ಅಷ್ಟೊತ್ತಿಗೆ ಸ್ಯಾರಿ ಡ್ರಾಪಿಂಗ್ ಆ್ಯಂಡ್ ಬ್ಯಾಕ್ ಡ್ರಾಪ್ ಆ್ಯಂಡ್ ಆಲ್ಸೋ ಸಮ್ ಫ್ಲವರ್ ಡೆಕೋರೇಷನ್ ಇಷ್ಟು ಮಾಡೋ ಅಷ್ಟೊತ್ತಿಗೆ ಇಟ್ ವಾಸ್ ಸಮಥಿಂಗ್ ಆನ್ ನೈಟ್ 1 o'clock. ಆದರೂ ನಮ್ಮ ಮಮ್ಮಿ ಪ್ಲೇಟ್ಸ್ ಎಲ್ಲ ಇಟ್ಟು ಮಾಡ್ತಿದ್ದಾರೆ. ಆ್ಯಂಡ್ ಫೈನಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ದಿಸ್ ಈಸ್ ಹ್ಯಾಕ್ ನಂಬರ್ 2. ಸೊ ಈ ಸ್ಯಾರಿ ಉಡ್ಸಾದ್ಮೇಲೆ ಸೊ ಒಂಥರ ಲೈಕ್ ಬಲ್ಜ್ ಆಗಿ ಎಂಬೋಸ್ಡ್ ಆಗಿ ಕಾಣಿಸೋದಕ್ಕೆ ಇಫ್ ಯು ಹ್ಯಾವ್ ಸಮ್ ಥರ್ಮೋಕೋಲ್ ಪೀಸಸ್ನ ಲೈಕ್ ಸ್ಯಾರಿ ಒಳಗಡೆ ಇಡ್ಬೋದು. ಅಥವಾ ಥರ್ಮೋಕೋಲ್ ಪೀಸಸ್ ಇಲ್ಲ ಅಂತ ಅಂದರೆ ನ್ಯೂಸ್ ಪೇಪರ್ನ ಜಸ್ಟ್ ರೋಲ್ ಮಾಡಿ ಒಂದು 10 to 15 ರೋಲ್ಸ್, ಸ್ವಲ್ಪ ದೊಡ್ಡ ದೊಡ್ಡ ರೋಲ್ಸ್, ಅದನ್ನು ಒಳಗಿಟ್ರೆ ಸೊ ಎಂಬೋಸ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ. ಸೊ ದಿಸ್ ಈಸ್ ದ ಹ್ಯಾಕ್ ನಂಬರ್ 2 ವಿಚ್ ಇಸ್ ವೆರಿ ಯೂಸ್ಫುಲ್. ಆ್ಯಂಡ್ ಸೊ ಫೈನಲಿ ಸ್ಯಾರಿ ಡ್ರಾಪಿಂಗ್ ಆಯಿತು. ಆ್ಯಂಡ್ ಲಕ್ಷ್ಮಿ ಮುಖವಾಡನ ಹೇಗೆ ರೆಡಿ ಮಾಡ್ತಿದ್ದಾರೆ ಅಂತ ನೋಡೋಣ. ಸೊ ಫೆವಿಕಾಲ್ ಬರುತ್ತಲ್ಲ, ಫೆವಿಕಾಲ್ನ ಜಸ್ಟ್ ಫೇಸಿನ ಮೇಲಿನ ಭಾಗ ಅಂದರೆ ಫೋರ್ ಹೆಡ್ ಆ್ಯಂಡ್ ಆಲ್ಸೋ ಕೆಳಗಡೆ ಚಿನ್ಸ್ ಹತ್ರ ಫೆವಿಕಾಲ್ನ ಲೈಟಾಗಿ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಅರ್ಶಿನ ಸ್ಪ್ರೆಡ್ ಮಾಡಬೇಕು, ಅಂದರೆ ಜಸ್ಟ್ ಸ್ಪ್ರಿಂಕಲ್ ಮಾಡಬೇಕು. ಸೊ ಆವಾಗ ಅರ್ಶಿನ ಆ ಪಾರ್ಟ್ಗೆ ಮಾತ್ರ ಕ್ಲೀನಾಗಿ ಕವರ್ ಆಗುತ್ತೆ, ನೋಡೋಕ್ಕೆ ತುಂಬ ಲಕ್ಷಣವಾಗಿರುತ್ತೆ. ಸೊ ಇಷ್ಟಾದಮೇಲೆ ಸಿಂಪಲ್ಲಾಗಿ ಐಲೈನರಿಂದ ಜಸ್ಟ್ ಔಟ್ಲೈನ್ಸ್ ಹಾಕಿ ಆ್ಯಂಡ್ ಲೆನ್ಸ್ನ ಹೈಲೈಟ್ ಮಾಡಿ ಒಂದು ಕ್ಯೂಟಾಗಿರೋ ಬೊಟ್ಟಿಟ್ಟು ಆ್ಯಂಡ್ ಲೈಟಾಗಿ ಲಿಪ್ಸ್ಟಿಕ್ಕಿಂದ ಅಥವಾ ರೆಡ್ ಕಲರ್ ಪೇಂಟಿಂದ ಲಿಪ್ಸ್ನ ಮಾಡಿ ಆ್ಯಂಡ್ ಒಂದು ದೃಷ್ಟಿ ಪೊಟ್ಟಿಟ್ಟು ಆ್ಯಂಡ್ ಜ್ಯುವೆಲ್ರೀಸ್ ಹಾಕಿದ್ರೆ ತುಂಬ ಕ್ಯೂಟಾಗಿ ಸ್ವೀಟಾಗಿ ಹೀಗೆ ಕಾಣಿಸುತ್ತೆ. ಸೊ ಒಂದು ಕಡೆ ನಮ್ಮ ಮಮ್ಮಿ ದೇವರಿಗೆಲ್ಲ ಪ್ರಿಪೇರ್ ಮಾಡ್ತಿದ್ರು ಆ್ಯಂಡ್ ಐ ಪ್ರಿಪೇರ್ಡ್ ಒಬ್ಬಟ್ಟು ವಿಚ್ ಈಸ್ ಅ ವೆರಿ ಸ್ಪೆಷಲ್ ಸ್ವೀಟ್ ಆನ್ ದಿಸ್ ಒಕೇಶನ್. ಸೊ ನಾನು ನೈಟೇ ಹೂರ್ಣನ ರೆಡಿ ಮಾಡಿಟ್ಟೆ. ಸೊ ಸಮಥಿಂಗ್ ಅರೌಂಡ್ ರೇಷಿಯೋ ಆಫ್ 2 to 3 glass ದಟ್ ಬೆಲ್ಲ ಆ್ಯಂಡ್ ಬೇಳೆ. ಸೊ ಇಲ್ಲಿ 2 glasses ಆಫ್ ಬೇಳೆನ ತೊಗೊಂಡಿದ್ದೀವಿ. ಸೊ ಫಸ್ಟ್ ಬೇಳೆನ ಬೇಯಿಸ್ಕೋಬೇಕು. ಆಮೇಲೆ 2 glass ಬೇಳೆಗೆ 2 to 3 ರೇಷಿಯೋ ಅಂದರೆ 3 glasses ಆಫ್ ಬೆಲ್ಲ. ಸೊ ಬೆಲ್ಲನ ಈ ಥರ ಚಿಕ್ಕ ಚಿಕ್ಕ ಪುಡಿ ಮಾಡಿಕೊಂಡು ಆ್ಯಂಡ್ ಯು ಹ್ಯಾವ್ ಟು ಜಸ್ಟ್ ಬಾಯ್ಲ್ ಇಟ್ ಆನ್ ದ ಪ್ಯಾನ್. ಸೊ ಬೆಲ್ಲನ ಕರಗಿಸ್ಕೊಂಡ್ಮೇಲೆ ನಾವೇನು ಬೇಳೆನ ಬೇಯಿಸ್ಕೊಂಡಿರ್ತೀವಿ ಅದನ್ನು ಬೆಲ್ಲಕ್ಕೆ ಹಾಕಿ ಯು ಹ್ಯಾವ್ ಟು ಜಸ್ಟ್ ಕುಕ್ ಇಟ್ ಫಾರ್ ಸಮ್ 30 seconds. ಅದಾದಮೇಲೆ ಯು ಹ್ಯಾವ್ ಟು ಜಸ್ಟ್ ಕೀಪ್ ದಿಸ್ ಅಸೈಡ್, ಅಂದರೆ ಸ್ವಲ್ಪ ಬಿಟ್ಬಿಡಬೇಕು. ಜಸ್ಟ್ ಕೀಪ್ ಇಟ್ ಫಾರ್ ರೆಸ್ಟ್ ಫಾರ್ ಸಮ್ 30 seconds ಅಗೇನ್. ಅದಾದಮೇಲೆ ಯು ಹ್ಯಾವ್ ಟು ಗ್ರೈಂಡ್ ದಿಸ್. ಸೊ ಆ 30 seconds ಗ್ಯಾಪಲ್ಲಿ ಆ್ಯಂಡ್ ಈ ಹೂರ್ಣನ ಇಡೋದಕ್ಕೆ ಹಿಟ್ಟನ್ನ ಹೇಗೆ ಕಳಿಸ್ಕೊಳ್ಳೋದು ಆ್ಯಂಡ್ ವಾಟ್ ಟು ಆ್ಯಡ್ ಅಂತ ಹೇಳ್ತೀನಿ. ಸೊ ಇಲ್ಲಿ ನಾನು ಐ ಹ್ಯಾವ್ ಟೇಕನ್ ಮೈದಾ ಹಿಟ್ಟು ಆ್ಯಂಡ್ ಚಿರೋಟಿ ರವೆ. ಸೊ ಚಿರೋಟಿ ರವೆ ಕಡಿಮೆ, ಮೈದಾ ಜಾಸ್ತಿ ತೊಗೋಬೇಕು. ಆ್ಯಂಡ್ ಯು ಹ್ಯಾವ್ ಟು ಜಸ್ಟ್ ಪುಟ್ ಸಮ್ ವಾಟರ್, ಆಯಿಲ್ ಆ್ಯಂಡ್ ಮಿಕ್ಸ್ ದಿಸ್ ವಿತ್ ಸಮ್ ಸಾಲ್ಟ್ ಆ್ಯಂಡ್ ಆಲ್ಸೋ ಟರ್ಮರಿಕ್ ಸ್ವಲ್ಪ ಜನ ಹಾಕ್ತಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಇಟ್, ಇಟ್ಸ್ ಆಪ್ಷನಲ್. ಆ್ಯಂಡ್ ನಾವು ವಿ ಆರ್ ಡನ್ ವಿತ್ 30 seconds. ಸೊ ಈಗ ನಾವು ಲೈಕ್ ಬೇಯಿಸಿರೋ ದಿಸ್ ಬೇಳೆ ಆ್ಯಂಡ್ ಬೆಲ್ಲನ ಗ್ರೈಂಡ್ ಮಾಡ್ಕೊಳ್ಳೋಣ. ಜಸ್ಟ್ ಪುಟ್ ಇಟ್ ಇಂಟು ಗ್ರೈಂಡರ್. ಇಫ್ ಯು ಡೋಂಟ್ ಹ್ಯಾವ್ ಗ್ರೈಂಡರ್ ಯು ಕ್ಯಾನ್ ಅಫ್ಕೋರ್ಸ್ ಯೂಸ್ ಮಿಕ್ಸರ್. ಸೊ ಮಿಕ್ಸರಲ್ಲಿ ಹಾಕಿ ಜಸ್ಟ್ ಗ್ರೈಂಡ್ ಮಾಡ್ಕೋಬೇಕು ಆ್ಯಂಡ್ ನಾಟ್ ಟೂ ಸ್ಮೂತ್, ಇಟ್ ಶುಡ್ ಬಿ ಲೈಕ್ ಹಾಗೆ ಲೈಕ್ ರಾ ಆಗಿರಬೇಕು. ಸೊ ರಫಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಡನ್ ವಿತ್ ದ ಥಿಂಗ್ಸ್ ಫಾರ್ ಒಬ್ಬಟ್ಟಿಗೆ ಹೂರ್ಣ ಆ್ಯಂಡ್ ಹಿಟ್ಟು ಕೂಡ ರೆಡಿ ಆಯಿತು. ಆ್ಯಂಡ್ ಇಲ್ಲಿ ಬಂದು ನೋಡಿದ್ರೆ ಸ್ವಲ್ಪ ಹೂವು ಕಟ್ಟಿ, ಸೊ ದಿಸ್ ಪಿಂಕ್ ಕಲರ್ ಹಾರ ಇದೆಲ್ಲ ಕಟ್ಟಿ ಮಲ್ಗೋ ಅಷ್ಟೊತ್ತಿಗೆ ಇಟ್ ವಾಸ್ ಸಮಥಿಂಗ್ ಅರೌಂಡ್ ನೈಟ್ 2 o'clock. And here's how Gautami arranged the door with flowers. So this was all about what we did last night of Varamahalakshmi festival. And next day ಹೇಗೆ ಮಾಡಿದ್ವಿ, ಏನು ಮಾಡಿದ್ವಿ and how we did the puja ಎಲ್ಲ ನೆಕ್ಸ್ಟ್ ವ್ಲಾಗ್ನಲ್ಲಿ ಬರುತ್ತೆ. Just wait for that and like, subscribe if you like my videos and comment how was your Varamahalakshmi festival and how you celebrated it. Thank you for watching. Bye bye. Love you all.